ನಮ್ಮ ಜೊತೆ ಒಂದು 8 ವರ್ಷದ ಮಗುನ ಕರ್ಕೊಂಬಂದಿದ್ವಿ. ಅದು ಹೆಂಗೆ ಆಗ್ತೈತೆ ಇದು ನೋಡಿ, ಹೆಂಗಿದೆ ಜಿಂಕೆ ನೋಡಿದ್ದೀರಾ? ಇಲ್ಲಿಂದ ಬಾ, ಝೂಮ್ ಹಾಕೋ, ಒಂದು 2 ಇಂಚ್ ಇಲ್ಲಿಂದ ಬಾ. 2x ಅವಾಗ ಒಂದು 10, ಇವಾಗ ಒಂದು 5 ಎಲ್ಲ ಆಯ್ತಾ ಇಲ್ಲ ಬಿಡು. ಮೋಡ ಕವಿದ ವಾತಾವರಣ. ಪೆಬಲ್ ಪಾಯಿಂಟ್. ಯಾ ಏನು ವ್ಯೂ ಅಂದರೆ ಮಾತ್ರ ಸಕ್ಕತ್ತಾಗಿದೆ. ಆಮೇಲೆ ಇವಾಗ ಯಾವುದೋ ಒಂದು ಹೊಸ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಹೇಗಿದೆ. ಮುಗಿಲು ಸುರಿದ ಮುತ್ತಿನ ಗುರುತು. ಗೋವಾಗೆ ಅಂತ ವೆದರ್ ಹೆಂಗಿದೆ ಗೊತ್ತಾ? ಹೆಂಗಿದೆ ಮಗ ವೆದರು? ಚಿತ್ರಾನ್ನ, ಮಳೆ ಗುರು, ಫುಲ್ಲು ಜಾಲಿ. ಇನ್ನೊಬ್ಬ ಒಂದು ಕಳೆದೋಗೋನೆ, ಮುಂದೆ ಹೋಯ್ತವನೆ. ಒಳ್ಳೆ ವೆದರ್ ತೋರಿಸ್ತೀನಿ ನೋಡಿ ಇವಾಗ. ಎದೆಯ ತುಂಬ ಅವಳು ಬಂದ ಹೆಜ್ಜೆಯ ಗುರುತು, ಹೆಜ್ಜೆಗೆಜ್ಜೆಯ ಸವಿಸತ್ತು ಪ್ರೇಮನಾದವೋ. ಎದೆ ಮುಗಿಲಿನಲ್ಲಿ ರಂಗು ಚೆಲ್ಲಿ ನಿಂತ. ನೋಡಿ ಮಳೆ ನೀರೆಲ್ಲ ನಿಂತು ರೋಡಲ್ಲಿ ಹೆಂಗಾಗಿದೆ. ಅವಳು ಬರೆದು ಹೆಸರ ಕಾಮನದು ಏನೋ ನೋಡಿಯೋ. ಗಾಯ್ಸ್, ಕೇಪ್ ಆಫ್ ದಿ ಗೋವಾ, ದಿ ಕೇಪ್ ಗೋವಾ ಹೇಗಿದೆ. ಹಾಂ, ಇಲ್ಲಿಂದ ಬಾ, ಝೂಮ್ ಹಾಕೋ, ಒಂದು 2 ಇಂಚ್ ಇಲ್ಲಿಂದ ಬಾ. 2x ಓಕೆ ಗಾಯ್ಸ್, ಕೇಪ್ ಗೋವಾಯಿಂದ ಆ ಲೊಕೇಶನ್ನ ಹೊರಟಿದ್ದೀವಿ. ನೆಕ್ಸ್ಟ್ ಲೊಕೇಶನ್ಗೆ ನೋಡೋಣ. ನೆಕ್ಸ್ಟ್ ಲೊಕೇಶನ್ ಹೇಗಿರುತ್ತೆ, ಹೆಂಗಿರುತ್ತೆ, ಯಾವ ಜಾಗ ಏನು ಅಂತ ಅಲ್ಲೇ ಹೋಗಿ ತೋರಿಸ್ತೀನಿ. ಹೇಗಿತ್ತಪ್ಪ ಈ ಲೊಕೇಶನ್ನು ಚಂದು? ಹೊರಗಿತ್ತು. ಫೋಟೋ ಶೂಟ್ಗಂತೂ ಮಾಡ್ತಿದ್ದ ಜಾಗ ಇದು. ಒಳ್ಳೆ ಕ್ಯಾಮ್ರಾ ತಗೊಬಂದ್ರೆ ಒಳ್ಳೆ ಫೋಟೋಗಳು ತಗೋಬಹುದು. ಹೌದೌದು. ಇವಾಗ ಕ್ಯಾಮ್ರಾ ತಂದ್ರೆ ಮಾತ್ರ ಫೋಟೋ ಶೂಟ್ ಆಗಲ್ಲ. ಓಕೆ, ಇವಾಗ ಜೋರಾಗಿ ಎಲ್ಲ ಚೆನ್ನಾಗಿ ಬರಲ್ಲ. ಇವಾಗ ಜೋರಾಗಿ ಮಳೆ ಬರ್ತಾ ಇದೆ, ಹಿಂಗೆ ಮಾತಾಡ್ತಾ ಇದ್ರೆ ಇವಾಗ ಮಾಮೂಲಿ ಫೋಟೋನು ಬರಲ್ಲ. ಓಕೆ ಗೈಸ್, ನೆಕ್ಸ್ಟ್ ಪ್ಲೇಸ್ ಇಸ್ ಕಾಬೋಡಿ ರಾಮ ಫೋರ್ಟ್. ನೋಡೋಣ ಬನ್ನಿ ಹೇಗಿದೆ. ಇದ್ರದ್ದು ಏನೋ ಇತಿಹಾಸ ಇದೆ ಆ್ಯಕ್ಚುಲಿ, ರಾಮನ ಬಗ್ಗೆ ತಿಳ್ಕೊಂಡಿಲ್ಲ ಅದು. ನೋಡೋಣ ಇರಿ, ಇವಾಗ ಕೆಳಗಡೆ ಇಳಿದು ಏನಾದ್ರು ಫುಲ್ ನ್ಯೂಸ್ ಗೊತ್ತಾದರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಗೈಸ್, ಲೆಟ್ಸ್ ಗೋ. ಇದು ಕಾಬೋಡಿ ರಾಮ ಫೋರ್ಟ್ ಒಳಗಡೆ ಇರೋ ವ್ಯೂ. ಮೋಸ್ಟ್ಲಿ ಹಳೆ ಕಾಲದ ಚರ್ಚ್ ಇರ್ಬೋದು ಇದು. ಆ್ಯಕ್ಚುಲಿ ಇವಾಗ ಸ್ವಲ್ಪ ಮಾಹಿತಿ ತಿಳ್ಕೊಂಡೆ. ಏನು ಅಂತ ಅಂದರೆ, ರಾಮ 14 ವರ್ಷ ವನವಾಸ ಹೋಗಿದ್ದಾಗ ಇಲ್ಲೂ ಬಂದಿದ್ದರು. ರಾಮ ಮತ್ತು ಸೀತೆ ಇದ್ದರು ಅಂತ ಇದೆ. ಅದಕ್ಕಾಗಿ ಇದು ಕಾಬೋಡಿ ರಾಮ ಅನ್ನೋ ಹೆಸರು ಹೊಂದಿದೆ. ನೋಡಿ ಹೇಗಿದೆ ವ್ಯೂ. ನೋಡೋಣ, ಅಲ್ಲಿಗೆ ಹೋಗೋಕ್ಕಾಗುತ್ತೆ ಹೈಟ್. ಇವಾಗ ಹೋಗ್ಬಿಟ್ಟು ನೋಡೋಣ, ಅಲ್ಲೊಂದು ಫೋಟೋ ತಗೊಂಡು. ವ್ಯೂ ಹೇಗಿದೆ ನೋಡೋಣ.
ಬೀಚ್ 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 ಎಲ್ಲಿ ನೋಡಿದ್ರು ಬೀಚ್. ಮಗ ಇದೇ ಅದು ಕಣೋ, ಅದೇ ಕಾಪಾಡಿರೋ ಮನೆ ಅದು ನಾವು ಇದ್ದಿದ್ದು. ಗಾಯ್ಸ್ ವ್ಯೂ. ನಮ್ಮ ಜೊತೆ ಒಂದು 8 ವರ್ಷದ ಮಗುನ ಕರ್ಕೊಂಬಂದಿದ್ವಿ. ಅದು ಹೆಂಗೆ ಆಡ್ತೈತೆ. ಹೋಗು ಹೋಗು, ನಾನು ಬೇಡ ಕಣ, ಹೋಗಪ್ಪ. ಇದು ನೋಡಿ ಹೆಂಗಿದೆ ಜಿಂಕೆ. ಜಿಂಕೆ ನೋಡಿದ್ದೀರಾ? ಇದಕ್ಕೆ ಜಿಂಕೆ ಒಂದು ಕಾಲಲ್ಲಿ ಆಗಿರುತ್ತೆ ಟಂಕ ಅಂತ. ಫೋರ್ಟು ಅಂತ ಹೇಳ್ಕೊಳ್ಳುವಂಥ ಸ್ಪಾಟ್ ಏನಲ್ಲ ಇದು. ಅಂದರೆ ಒಂದು ಇತಿಹಾಸ ತಿಳ್ಕೊಳ್ಳೋಕ್ಕೆ ಅದು ಹೇಗಿತ್ತು ಅಂತ ನೋಡೋಕ್ಕೆ ಬೇಕಾದ್ರೆ ಬರ್ಬೋದು. ಆಲ್ಮೋಸ್ಟ್ ಎಲ್ಲ ಫೋರ್ಟು ಇದೇ ರೀತಿಯೇ. ಅಗೋಡ ಫೋರ್ಟು ಆಲ್ಮೋಸ್ಟ್ ಫೋರ್ಟ್ ವ್ಯೂ ಎಲ್ಲ ಹಂಗಿದೆ. ಮತ್ತು ಇನ್ನೊಂದು ಸಕಲೇಶ್ಪುರದಲ್ಲಿ ಅದು ಹೋಗಿದೆ, ಆ ಫೋರ್ಟ್ ಕೂಡ ವೈಬ್ಸ್ ಎಲ್ಲ ಹಂಗೆ ಇದೆ, ಏನೂ ಇಲ್ಲ. ಏನಂದರೆ ಅದೇ ಏನೋ ಒಂದು ಕತೆ ನಡೆದಿರಿ, ಕತೆ ಏನು ನಡೆದಿತ್ತು ಅಂತ ತಿಳ್ಕೊಳ್ಳೋಕ್ಕೆ ಇಲ್ಲಿ ಬರ್ಬೋದು ಅಷ್ಟೇ. ಇಲ್ಲಿಂದಾನೇ ಆ್ಯಕ್ಚುಲಿ ಪೆಬಲ್ ನೆಕ್ಸ್ಟ್ ಯಾವ್ದು ಮಗ ಅದು ಪೆಬಲ್ ಬೀಚಾ? ಪೆಬಲ್ ಬೀಚ್ ಕನೆಕ್ಟಿವಿಟಿ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ. ಬಟರ್ಫ್ಲೈ ಬೀಚ್ ಅದಕ್ಕೆ ಹೋಗೋ ದಾರಿ ನೋಡಿ ಹೆಂಗಿದೆ. ಫ್ರೆಂಡ್ಸ್ ಆ್ಯಕ್ಚುಲಿ ಪೆಬಲ್ ಬೀಚ್ಗೆ ಇಲ್ಲಿಂದ ಡೌನ್ ಹೋಗಬೇಕು ಅಂತ ಅನಿಸುತ್ತೆ. ಮಗ ನೀನು ಜಾಗ ಬಿಟ್ಟಿದ್ರೆ ಸಕ್ಕತ್ತಾಗಿರೋ ನೋಡಿ ಹೆಂಗಿದೆ. ಇವು ಹುಷಾರಾಗಿ ಹೋಗ್ಬೇಕು, ಒಳ್ಳೆ ಟ್ರಕ್ಕಿಂಗ್ ಇದೆ. ನಿಧಾನ ಕೇಳ್ಕೊ ಪಾಪ. ಒಳ್ಳೆ ಟ್ರಕ್ಕಿಂಗ್ ಸ್ಪಾಟ್ ಆಗಿದೆ. ಫೋಟೋ ಶೂಟ್ ಅಲ್ಲಿ. ಹಾಂ ನೋಡಿ ಹೆಂಗಿದೆ ಇಲ್ಲಿ ಗುಡ್ಡ. ಇಲ್ಲೊಂದು ಫೋಟೋಗೆ ಸ್ಪಾಟ್ ಇದೆ. ಮಳೆ ಟೈಮ್ ಬಂದರೆ ಸ್ವಲ್ಪ ಹುಷಾರಾಗಿರ್ಬೇಕು. ನಡಿಬೇಕು ಅಂತ 5-10 ನಿಮಿಷ ನಡಿಲೇಬೇಕು. ಪೆಬಲ್ ಬೀಚ್ ಅಂತ ಏನಕ್ಕೆ ಹೇಳ್ತಾರೆ, ಇದಕ್ಕೆ ಫುಲ್ಲು ಕಲ್ಲುಗಳಿರೋದಕ್ಕೆ ಬೀಚು ತುದಿ ಎಲ್ಲ ನೋಡಿ. ಈ ಥರ ಏನು ಜನ ಅವರು ನೋಡಿ ಹೆಂಗಿದೆ. ಚಂದ ಏನು ವ್ಯೂ ಅಂದರೆ ಮಾತ್ರ ಸಕ್ಕತ್ತಾಗಿದೆ. ಬಟ್ ಈ ಥರ ತುದಿಲೆಲ್ಲ ಹೋಗಿ ಫೋಟೋ ತೆಗೆಸ್ಕೊಳ್ಳೋ ಸಾಹಸ ಮಾಡಬೇಡಿ, ತುಂಬ ಇನ್ಸಿಡೆಂಟ್ಗಳಾಗಿದೆ. ನಾವು ದೂರನೇ ನಿಂತಿದ್ದೀವಿ, ನೀರಿಗೂ ಟಚ್ ಆಗಿಲ್ಲ. ನೀವುಗಳು ಬಂದಾಗ ಈ ಥರ ಎಲ್ಲ ಹೋಗಿ ಹತ್ರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋ ಸಾಹಸ ಮಾಡಬೇಡಿ. ಇಲ್ಲೇ ಈ ಕಡೆ ನೋಡು, ಈ ಕಡೆ ನಾವು Pebble Point. Yeah. ಏನಿಲ್ಲ ನಮಗೆ. Guys, we are getting out of this Pebble beach and we are moving out. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಆ್ಯಕ್ಚುಲಿ, ಬರೀ ಸ್ನ್ಯಾಕ್ಸಲ್ಲೇ ಓಡಾಡ್ತಾ ಇದ್ದೀವಿ. ಇವಾಗ ಫುಲ್ ಟಯರ್ಡ್ ಆಗಿದ್ದೀವಿ. ಆಲ್ರೆಡಿ 4 ಗಂಟೆ ಆಗಿದೆ. ಇನ್ನು ಬಟರ್ಫ್ಲೈ ಬೀಚ್ನ ನೋಡಬೇಕಾಗಿತ್ತು, ಬಟ್ ಆಗ್ತಾಯಿಲ್ಲ ನೋಡೋದಕ್ಕೆ. ಅದಕ್ಕೆ ಅದು ತುಂಬ ಲಾಂಗ್ ಇರೋದ್ರಿಂದ ಐ ಕಾಂಟ್ ಕವರ್ ದಟ್ ಥಿಂಗ್ ಆ್ಯಂಡ್ ಇಲ್ ಟೇಕ್ ಟೈಮ್. ಈವ್ನಿಂಗ್ ಆಗಿಬಿಡುತ್ತೆ, ಅದು ಲೇಟ್ ಆಗ್ಬಿಡುತ್ತೆ. ಇನ್ನು ನಾವು ರೂಮ್ಗೆ ಹೋಗೋಷ್ಟರಲ್ಲಿ 8 ಗಂಟೆ ಮೇಲೆ ಆಗ್ಬಿಡುತ್ತೆ. ಅದಕ್ಕೆ 1 ಅವರ್ ಹೌದು. ಮತ್ತೆ ಅಲ್ಲಿಂದ ನಾವು ಅದಕ್ಕೆ 2 ಅವರ್ 3 ಅವರ್
ನಮಗೆ ನಾಳೆ ಬೇರೆ ಇವತ್ತು ಹೋಗಿ ಚೆಕ್ಔಟ್, ನಾಳೆ ಬೆಳಗ್ಗೆ ಚೆಕ್ಔಟ್ ಆಗಿ ನಾರ್ತ್ ಗೋವಾ ರೀಚ್ ಆಗ್ತಿದ್ದೀವಿ. ನಾಳೆ ನಾರ್ತ್ ಗೋವಾನ ಎಕ್ಸ್ಪ್ಲೋರ್ ಮಾಡೋಣ. ಇವತ್ತು ಸೌತ್ ಗೋವಾದಲ್ಲಿ ಯಾಕಂದರೆ ರೂಮ್ ಅಲ್ಲಿ ಬುಕ್ ಆಗಿಬಿಟ್ಟಿದೆ, ನಾವು ಅಲ್ಲಿಗೆ ರೀಚ್ ಆಗಲೇಬೇಕು ಎನಿ ಕಾಸ್ಟು. ನಾಳೆ ಅಪಾರ್ಟ್ಮೆಂಟ್, ಅಲ್ಲೊಂದು ಅಪಾರ್ಟ್ಮೆಂಟು ರೂಮ್ ಅಂತ ಇದೀನಿ. ಸೊ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಕಮೆಂಟು ಶೇರ್ ಮಾಡೋದನ್ನ ಬಿಡಿಬಿಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಸಾಗರ ಸರಸರ ದಡವನು ದಾಟಲು ಭಾವದ ರಭಸವು ಎದೆಯನು ಮೀಟಲು ವೈಯಾರ ವ್ಯಾಮೋಹ ಜೊತೆ ಸೇರಲು ದಬಾ